ಡಿ ಗ್ಯಾಂಗ್ನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಟ ದರ್ಶನ್ ಅವರು ವಿಚಾರಣೆಯನ್ನ ಫೇಸ್ ಮಾಡಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಟ ದರ್ಶನ್ ಹಾಜರಾಗಿದ್ದಾರೆ. ಮರೂನ್ ಬಣ್ಣದ ಟಿ ಶರ್ಟ್, ಹಣೆಗೆ ಕುಂಕುಮ ಇಟ್ಟು ಹಾಜರಾಗಿದ್ದಾರೆ. ಟಿಆರ್ಪಿಸಿ ಸೆಕ್ಷನ್ 294 ಅಡಿಯಲ್ಲಿ ಸಹಾಯಕ ಎಸ್ಪಿಪಿ ಸಚಿನ್ ಅವರು ಅರ್ಜಿ ಹಾಕಿದ್ರು. ಅರ್ಜಿ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ಕಾಲಾವಕಾಶವನ್ನು ಕೇಳಲಾಗಿದೆ. ದರ್ಶನ್ ಸೇರಿದಂತೆ ಆರೋಪಿಗಳ ಪರ ವಕೀಲರು ಟೈಮ್ ಕೇಳಿದ್ದಾರೆ. 5,000ಕ್ಕೂ ಹೆಚ್ಚಿನ ದಾಖಲೆ ಇರೋದ್ರಿಂದ 15 ದಿನ ಸಮಯಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ವಿಚಾರಣೆಯನ್ನ ಸದ್ಯ ನವೆಂಬರ್ 19ಕ್ಕೆ ಕೋರ್ಟ್ ಮುಂದೂಡಿದೆ. ಆಮೇಲೆ ಒಂದಷ್ಟು ವಿಚಾರ ನೀವು ಇಲ್ಲಿ ಗಮನಿಸಬೇಕು. ಹಿಂದೆ ಕೋರ್ಟ್ಗೆ ಬಂದಂತ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರು ಹಣೆ ಕುಂಕುಮ ಇಟ್ಟಿದ್ರು. ಇಲ್ಲ ಒಂದ್ ಕಡೆ ಆಧ್ಯಾತ್ಮದತ್ತ ಒಂದ್ ಸ್ವಲ್ಪ ಅವರು ಲೈಫ್ ಸ್ಟೈಲ್ ಒಂದ್ ಸ್ವಲ್ಪ ಚೇಂಜ್ ಆದಂತೆ ಕಂಡು ಬರ್ತಾ ಇದೆ. ಮೊನ್ನೆ ಇತ್ತೀಚೆಗಷ್ಟೇ ಕೋರ್ಟ್ಗೆ ಬಂದಂತ ಸಂದರ್ಭದಲ್ಲಿ ಚಾರ್ಜ್ ಫ್ರೇಮ್ ಮಾಡುವಂತ ಸಂದರ್ಭದಲ್ಲಿ ಬಂದಿದ್ರಲ್ಲ ಕೋರ್ಟಿಗೆ, ಆಗ್ಲೂ ಕೂಡ ದರ್ಶನ್ ಅವರ ಹಣೆಯಲ್ಲಿ ಕುಂಕುಮ ಇತ್ತು. ನೀವೆಲ್ಲರೂ ಅಬ್ಸರ್ವ್ ಮಾಡಿರ್ತೀರಿ. ಈಗಲೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾದಂಥ ಸಂದರ್ಭದಲ್ಲಿ ಮರೂನ್ ಬಣ್ಣದ ಟಿ ಶರ್ಟ್ ಹಾಕಿದ್ರು, ಜೊತೆಗೆ ಹಣೆಗೆ ಕುಂಕುಮ ಇಟ್ಟಿದ್ರು ದರ್ಶನ್ ಅವರು. ಆಮೇಲೆ ಈ 5,000ಕ್ಕೂ ಹೆಚ್ಚಿನ ದಾಖಲೆಗಳಿರೋದ್ರಿಂದ ನಮಗೆ 15 ದಿನ ಟೈಮ್ ಕೊಡಿ ಅನ್ನುವಂಥ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹಾಗಾಗಿ ವಿಚಾರಣೆಯನ್ನ ಸದ್ಯ ನವೆಂಬರ್ 19ಕ್ಕೆ ಕೋರ್ಟ್ ಮುಂದೂಡಿದೆ.